ನಮ್ಮ ದೋಸ್ತ ಒಂದು ಜೂದಾಗ ಕೆಲ್ಸಕ್ಕೆ ಸೇರ್ತಾನ್ರಿ. ಅಲ್ಲಿ ಒಂದು ಖತರ್ನಾಕ್ ಶಿವಿನ ಪಂಜರ್ ಇರ್ತದ, ಅದಕ್ಕೆ ಚಾವಿ ಹಾಕ್ಲಾರ್ದೆ ಬರ್ತಾನ. ಜೂ ಮಾಲಕ್ ಬಂದು ಬೈತಾನ, ಯಾಕೆ ಊರಾಜು ಚಾವಿ ಯಾಕೆ ಹಾಕ್ಲಿಲ್ಲತ್ತ. ಬಿಡ್ರಿ ಮಾಲಕರ, ಇಂಥ ಖತರ್ನಾಕ್ ಪ್ರಾಣಿ ಯಾವ ತುಡುಗ್ ಮಾಡ್ತಾನ. ಏನ್ ತಿದ್ದಕ್ಕೆ ಏನಂತಾಳ, ಏನ್ರಿ ನಾ ಯಾವಾಗ ಲಗ್ನ ಆಗಿ ಬಂದೆ ಅವಾಗ್ಲಿಂತರ ನಿಮ್ಮ ಮನಿಯೊಳಗೆ ಒಂದು ಮಚ್ಚರ್ ಇಲ್ಲ ನೋಡ್ರಿ ಅತ್ತಂತ. ಹೌದೌದು, ಮಚ್ಚರ್ಗಳು ಎಲ್ಲ ಹೊಂಟಿದ್ವಲ್ಲ ಮನಿ ಬಿಟ್ಟು. ಅವಾಗ ನನಗೆ ಹೇಳೋದು, ಈಗಾರ ನಿನ್ನ ಪರ್ಮನೆಂಟ್ ನಿಂದ ರಕ್ತ ಕುಡಿಯಕ್ಕೆ ಬಂದಾಳ, ನಮಗೇನು ಅಲ್ಲಿ ಉಳಿತದ ಚಂಬು ಅಂತ ಹೇಳಿ. ನಮ್ಮ ದೋಸ್ತ ಲಗ್ನ ಆಗಿ ಹೆಂಡತಿ ಕಿರಿಕಿರಿಗೆ ಬ್ಯಾಸರಾಗಿ ನಾ ಜೀವನಾಡಿ ಒಲ್ಲಪ್ಪ ಅಂಥೇಳಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಇನ್ನೇನು ಟ್ರೈನಿಗೆ ಹೋಗ್ತಾನೆ. ಇನ್ನೇನು ಟ್ರೈನ್ ಏರ್ಬೇಕತ್ತ ಹೊಂಟಕ್ಕೆ ಆಕಾಶವಾಣಿ ಆಗ್ತದೆ, ಯಪ್ಪ ಇದ್ರಾಗ ಏರ್ಬೇಡ, ಇದು ಆಕ್ಸಿಡೆಂಟ್ ಆಗ್ತದೆ, ಈ ಕಿರಿಕಿರಿ ಬೇಡ ಅಂತೇಳಿ ಏರ್ಪೋರ್ಟಿಗೆ ಹೋಗ್ತಾನೆ. ಏರ್ಪೋರ್ಟ್ದಾಗ ಆಕಾಶವಾಣಿ ಆಗ್ತದೆ. ಇದು ಇಬ್ರು ಹುಚ್ಚರು ಮಾಳಿಗೆ ಮ್ಯಾಗ ಮಕ್ಕೊಂಡಿರ್ತಾರೆ. ಒಮ್ಮಿಂದೊಮ್ಮೆ ಮಳಿ ಬರ್ತಿರ್ತಾವ. ಒಬ್ಬ ಹುಚ್ಚ ಏನಂತ ನೋಡು, ಮ್ಯಾಗ ಮುಗ್ಲಿಗೆ ತೂತು ಬಿದ್ದಳು. ಅಟೊತ್ತಿಗೆ ಸಿಡ್ಲು ಬಡಿತದ. ಅವ ಇನ್ನೊಬ್ಬ ಏನಂತಾನ, ಈಗ ವೆಲ್ಡಿಂಗ್ದವ್ರು ಬಂದಾರ ರೆಡಿ